ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯನೇ ಶ್ರೀ ಗುರೂಜಿಯವರು ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೇತೃತ್ವ ನೀಡಿದ್ದಷ್ಟೇ ಅಲ್ಲ, ಸಂಪೂರ್ಣ ರಾಷ್ಟ್ರಕ್ಕೆ ದಿಕ್ಕನ್ನೇ ತೋರಿಸಿದಂತಹ ಒಬ್ಬ ಯುಗ ಪುರುಷ ಅವರು. ಶ್ರೀ ಗುರೂಜಿಯವರ ಜೀವನ ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತೇಳಿದ್ರೆ, ಕೇವಲ ಭಾರತ ಅಲ್ಲ, ಜಗತ್ತಿನಾದ್ಯಂತ ಹರಡಿರ್ತಕ್ಕಂತಹ ಹಿಂದುತ್ವ ಪ್ರೇರಿತ ಸಂಘಟನೆಗಳು, ಸಂಸ್ಥೆಗಳು, ಅದರ ಕಾರ್ಯ, ಅದರ ಕಾರ್ಯಕರ್ತರನ್ನು ಅಧ್ಯಯನ ಮಾಡಬೇಕಾಗತ್ತೆ. ಆ ರೀತಿ ಒಂದು ವಿಸ್ತಾರವಾದಂಥ ಪ್ರಭಾವ ಹೊಂದಿದ್ದ ವ್ಯಕ್ತಿತ್ವ ಶ್ರೀ ಗುರೂಜಿ ಅವ್ರದ್ದು. ಶ್ರೀ ಗುರೂಜಿ ಸಮಗ್ರ ಸಂಪುಟಗಳ ಮಾಲಿಕೆಯಲ್ಲಿ 7ನೇ ಭಾಗವಾದಂಥ ಪತ್ರ ವ್ಯವಹಾರ ಅನ್ನುವ ಈ ಸಂಪುಟವನ್ನು ನಾನು ನಿಮಗೆ ಪರಿಚಯ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗೆ ಒಂದು 6-7 ದಶಕಗಳ ಮುಂಚೆ ಸಂವಹನಕ್ಕಾಗಿ ಇದ್ದಂತಹ ಲಭ್ಯ ಒಂದು ಸಾಧನ ಅಂದರೆ ಪತ್ರಗಳು. ಈ ಪತ್ರಲೇಖನದ ಮೂಲಕ ಇಡೀ ಸಮಾಜದೊಂದಿಗೆ ನಿರಂತರ ಒಂದು ಜೀವಂತ ಸಂಬಂಧವನ್ನು ಬೆಳೆಸಿ ಅದರ ಸಂಪೂರ್ಣ ಸದುಪಯೋಗ ಮಾಡಿಕೊಂಡಂಥದ್ದು ಗುರೂಜಿಯವರ ಜೀವನದಲ್ಲಿ ನೋಡ್ತೀವಿ. ಈ ಸಂಪುಟದಲ್ಲಿ ಆ ವಿಷಯದ ಕುರಿತಾಗಿ ಒಂದು ಸಂಕಲನವನ್ನು ಮಾಡಲಾಗಿದೆ. ಮೂಲ ಹಿಂದಿಯಲ್ಲಿರ್ತಕ್ಕಂತಹ ಈ ಗುರೂಜಿ ಸಮಗ್ರ ಸಂಪುಟಗಳನ್ನು ಕನ್ನಡಕ್ಕೆ ತರಲು ಅನೇಕರು ಸಹಕರಿಸಿದ್ದಾರೆ. ಈ ಸಂಪುಟವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಲು ಸಹಕರಿಸಿದವರು ಹಿರಿಯ ಸ್ವಯಂ ಸೇವಕರಾದಂತಹ ಹೆಬ್ರಿ ಬಾಲಕೃಷ್ಣ ಮಲ್ಯ, ರಾಷ್ಟ್ರ ಸೇವಿಕಾ ಸಮಿತಿಯ ಕುಮುದಿನಿ ಅಕ್ಕ ಅವರು, ವಸಂತ ನಾಯಕ ಪಲಿಮಾರ್ಕರ್ ಹಾಗೂ ಸಂತೋಷ್ ತಮ್ಮಯ್ಯ ಅವರು. ಗುರೂಜಿಯವರ ಕೈಯಿಂದ ಬರೆಯಲ್ಪಟ್ಟ ಪತ್ರಗಳ ಒಂದು ಸಂಕಲನ ಮಾಡಕ್ಕೆ ಹೊರಟಾಗ ಕಾರ್ಯಕರ್ತರಿಗೆ ದಿಗ್ಭ್ರಮೆ ಆಯಿತು. ಯಾಕೆಂದರೆ ನಮ್ಮ ಕೇಂದ್ರ ಕಾರ್ಯಾಲಯದಲ್ಲಿ ಸಿಕ್ಕಂತಹ ಆ ಪತ್ರದ ಒಂದು ಪ್ರತಿ, ಅದರ ಸಂಖ್ಯೆಯೇ ಸುಮಾರು 12,000. ಅದಲ್ಲದೆ ಅನೇಕ ಕಾರ್ಯಕರ್ತರು, ಹಿತೈಷಿಗಳು ತಮಗೆ ಬಂದಂತಹ ಪತ್ರಗಳ ಪ್ರತಿಗಳನ್ನು ಕೆಲವರು ಕೊಟ್ಟರು. ಅದೆಲ್ಲ ಸೇರಿದ್ರೆ ಒಂದು 20-25 ಸಾವಿರದಷ್ಟು ಪತ್ರಗಳು ಗುರೂಜಿಯವರಿಂದ ಬರೆಯಲ್ಪಟ್ಟಂಥದ್ದು. ಪ್ರಾಯಶಃ ಇದೊಂದು ಗಿನ್ನಿಸ್ ದಾಖಲೆಯೇ ಸರಿ. ಇವರ ಪತ್ರಗಳ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಅಷ್ಟೂ ಪತ್ರಗಳು ಅವರ ಕೈ ಬರಹದ್ದೇ, ಯಾವುದನ್ನು ಸೈಕ್ಲೋಸ್ಟೈಲ್ ಅಥವಾ ಟೈಪ್ ಮಾಡಿಸಿದ್ದಲ್ಲ, ಸ್ವತಃ ತಮ್ಮ ಕೈ ಬರಹದಲ್ಲೇ ಬರೆದಿದ್ದು. ಯಾವ ಪತ್ರದಲ್ಲೂ ಚಿತ್ತಿಲ್ಲ, ತಿದ್ದಿಲ್ಲ. ಇದೊಂದು ಗುರೂಜಿಯವರ ಒಂದು ತಿಳುವಳಿಕೆಯ, ಜ್ಞಾನದ ಒಂದು ಸ್ಪಷ್ಟತೆಯ ಒಂದು ಪರಿಚಯ ನಮಗೆ ಮಾಡಿಸುತ್ತೆ. ಒಂದು ರೀತಿ ಕ್ಲಾರಿಟಿ ಆಫ್ ಥಾಟ್ ಅಂತಾರಲ್ಲ, ಆ ರೀತಿ ಅವರಿಗೆ ಸ್ಪಷ್ಟತೆ ಇದ್ದಿದ್ದರಿಂದ ಓತಪ್ರೋತವಾಗಿ ಅವರ ವಿಚಾರ ಅದು ಬರಹ ರೂಪದಲ್ಲಿ ಬರ್ತಾ ಹೋಗಿದೆ. ಈ ಪತ್ರಗಳ ಒಂದು ಗಾತ್ರವೂ ದೊಡ್ಡದು, ಅಂದರೆ ಸಂಖ್ಯೆಯಲ್ಲಿ ಅದರ ಪಾತ್ರವೂ ದೊಡ್ಡದು. ಈ ಸಂಪುಟದಲ್ಲಿ ಒಟ್ಟು ಅವರ ಪತ್ರಗಳ ಪೈಕಿ ಸ್ವಯಂ ಸೇವಕರಿಗೆ ಬರ್ತಿದ್ದು ಅಥವಾ ಸಂಘಟನೆ ಒಳಗಡೆ ಬರೆದಂಥ ಪತ್ರಗಳನ್ನೆಲ್ಲ ಬೇರೆ ಬೇರೆ ಸಂಪುಟಗಳಲ್ಲಿ ಜೋಡಿಸಲಾಗಿದೆ. ಈ ಸಂಪುಟದಲ್ಲಿ ಸಾರ್ವಜನಿಕವಾಗಿ ವಿವಿಧ ಸಂಸ್ಥೆಗಳೊಂದಿಗೆ, ಬೇರೆ ಬೇರೆ ಮಠಾಧೀಶರೊಂದಿಗೆ, ಸಮಾಜದ ಪ್ರಮುಖರೊಂದಿಗೆ ಮಾಡಿರ್ತಕ್ಕಂತಹ ಪತ್ರಗಳ ಸಂಕಲನ ಇದೆ. ಈ ಪತ್ರ ವ್ಯವಹಾರ ಅನ್ನುವ ಈ ಸಂಪುಟದಲ್ಲಿ ಒಟ್ಟು ಸುಮಾರು 565 ಪತ್ರಗಳನ್ನು ಇಲ್ಲಿ ಆಯ್ಕೆ ಮಾಡಿ ಇಲ್ಲಿ ಸಂಕಲನ ಮಾಡಲಾಗಿದೆ. ಅದನ್ನು ಒಟ್ಟು 7 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದೊಂದು ಭಾಗವನ್ನು ಪ್ರಕರಣ ಅಂತ ಕರೆದಿದ್ದಾರೆ. ಈ ಸಂಪುಟದ ಮೊದಲನೇ ಪ್ರಕರಣ, ಇದರಲ್ಲಿ ಸಂತ ಸಜ್ಜನರಿಗೆ ಪತ್ರ ಅಂತ, ಅಂದರೆ ಸಮಾಜದಲ್ಲಿ ಇದ್ದಂತಹ ಧಾರ್ಮಿಕ ಮುಖಂಡರು, ಮಠಾಧೀಶರು, ಸಾಧುಗಳು, ಸಂತರು, ಅವರ ಜೊತೆ ಗುರೂಜಿಯವರ ಒಂದು ಸಂವಹನ ನಡೀತಾ ಇತ್ತಲ್ಲ, ಅದರ ಸಂಗ್ರಹ ಇದರಲ್ಲಿದೆ. ಋಷಿಕೇಶ, ತುಮಕೂರು, ಕೇರಳದ ಕಾಲಡಿ, ಪಾಟಿಯಾಲ, ನಾಸಿಕ್, ಕರ್ಣಾವತಿ, ಕೋಲ್ಕತ್ತಾ, ಪುಣೆ, ಹೀಗೆ ಇಡೀ ದೇಶದ ಮೂಲೆ ಮೂಲೆಗಳಿಂದ ಧಾರ್ಮಿಕ ಮುಖಂಡರ ಜೊತೆ ಗುರೂಜಿಯವರ ಒಂದು ಸಂಪರ್ಕ, ಸಂವಹನ ನಿರಂತರ ನಡೀತಾ ಇತ್ತು. ಯಾವ ರೀತಿಯ ವ್ಯಕ್ತಿಗಳು ಅಂತೇಳಿದ್ರೆ, ಚಿನ್ಮಯ ಮಿಷನ್ನ ಸಂಸ್ಥಾಪಕರಾದಂತಹ ಸ್ವಾಮಿ ಚಿನ್ಮಯಾನಂದರು, ರಾಮಕೃಷ್ಣಾಶ್ರಮದ ಸ್ವಾಮಿ ರಂಗನಾಥಾನಂದರು, ಋಷಿಕೇಶದ
ಡಿವೈನ್ ಲೈಫ್ ಇನ್ಸ್ಟಿಟ್ಯೂಟ್ನ ಸ್ವಾಮಿ ಶಿವಾನಂದರು, ಕರ್ನಾಟಕದ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು, ಉಡುಪಿಯ ಪೇಜಾವರ ಮಠದ ವಿಶ್ವೇಶತೀರ್ಥರು, ಚೌಂಡಿ ಮಹಾರಾಜರು, ಹೀಗೆ ಆಗಿನ ಕಾಲದ ಅತ್ಯಂತ ದೊಡ್ಡ ದೊಡ್ಡ ಯತಿಗಳು, ಸಂತರು, ಸಾಧುಗಳ ಜೊತೆ ಗುರೂಜಿಯವರ ಒಂದು ಗರಿಷ್ಠ ಸಂಬಂಧ ಇದ್ದದನ್ನು ನಾವು ಗಮನಿಸಬಹುದು. ಅವ್ರ ಜೊತೆ ಅನೇಕ ವಿಚಾರವಾಗಿ ಒಂದು ಚರ್ಚೆಗಳು, ಸಂವಾದಗಳು ನಡೀತಾ ಇರುತ್ತೆ. ಅವ್ರು ಬರೆದಂತಹ ಪುಸ್ತಕಗಳ ಹಸ್ತಪ್ರತಿಗಳನ್ನು ಇವ್ರಿಗೆ ಕಳಿಸ್ತಾ ಇರ್ತಾರೆ. ಇದನ್ನ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಈ ಪುಸ್ತಕಕ್ಕೆ ನೀವು ಮುನ್ನುಡಿ ಬರೀರಿ. ಈ ರೀತಿ ಅನೇಕ ವಿಚಾರವಾಗಿ ಚರ್ಚೆ ನಡೀತಾ ಇರುತ್ತೆ. ಅನೇಕ ಆಧ್ಯಾತ್ಮಿಕ ಜಿಜ್ಞಾಸೆಗಳು ಇಟ್ಕೊಂಡು ಕೆಲವರು ಬರ್ತಾರೆ. ಒಂದ್ಸಲಿ ಅಂತೂ ಒಬ್ರು ಇವ್ರಿಗೆ ಒಂದು ಆಧ್ಯಾತ್ಮಿಕ ವಿಚಾರವಾಗಿ ಚರ್ಚೆ ಮಾಡಕ್ ಬಂದಾಗ ಗುರೂಜಿಯವರು ಹೇಳ್ತಾರೆ, ಇದಕ್ಕೆ ನೀವು ಯೋಗಿ ಅರವಿಂದರ ಬಳಿ ಹೋಗಿ ಚರ್ಚೆ ಮಾಡಿ, ನೀವು ರಮಣ ಜೊತೆ ಪತ್ರ ವ್ಯವಹಾರ ಮಾಡಿ ಉತ್ತರ ಕಂಡುಕೊಳ್ಳಿ ಅಂತ ಹೇಳ್ತಾರೆ. ಆಗ ಅವರಿಬ್ಬರು ಕೂಡ ಇದ್ರು. ಈ ರೀತಿ ಮಟ್ಟದ ಒಂದು ಆಧ್ಯಾತ್ಮಿಕ ಚರ್ಚೆಗಳು ಕೂಡ ಇವರಲ್ಲಿ ನಡೀತಾ ಇರುತ್ತೆ. ಈ ಆಧ್ಯಾತ್ಮಿಕ ಚರ್ಚೆಯ ಜೊತೆಗೆ ಸಂಘ ಕಾರ್ಯವನ್ನ, ಸಂಘದ ವಿಚಾರಗಳನ್ನ, ಸಮನ್ವಯವನ್ನ ಇವರು ಮಾಡಿದ್ದು ನಾವು ಗಮನಿಸ್ಬೋದು. ಸಂಘದ ಬಗ್ಗೆ ಇರತಕ್ಕಂಥ ಅವರ ಶ್ರದ್ಧೆಯನ್ನು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದು ನಾವು ನೋಡ್ಬೋದು. ಉದಾಹರಣೆಗೆ ಕರ್ನಾಟಕದ ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ಇವರು ಪತ್ರ ಬರೀತಾರೆ 1960ನೇ ಇಸ್ವಿಯಲ್ಲಿ. ಆಗ್ತಾನೆ ಕರ್ನಾಟಕದ ಸಂಘ ಶಿಕ್ಷಾ ವರ್ಗ ಆ ಸಿದ್ಧಗಂಗಾ ಮಠದ ಒಂದು ಆವರಣದಲ್ಲಿ ನಡೆದಿರುತ್ತೆ. ಅದರ ಸಮಾರೋಪನಲ್ಲಿ ಸ್ವಾಮಿಗಳು ಆಶೀರ್ವಚನ ಮಾಡಿರ್ತಾರೆ. ಇದಾದ ನಂತರ ಗುರೂಜಿಯವರು ಅವ್ರಿಗೆ ಪತ್ರ ಬರೆದು, ನಿಮ್ಮ ಆಶೀರ್ವಚನ ನಮಗೆ ಸೌಭಾಗ್ಯ, ನಿಮ್ಮ ಆವರಣವನ್ನು ನಮಗೆ ಕೊಟ್ರ ನೀವು ಇದೇ ರೀತಿ ನೀವು ಸಂಘದ ಕೆಲಸಗಳಿಗೆ ನೀವು ಮುಂದೆಯೂ ಸಹಕಾರ ಮಾಡ್ತೀರಾ ಅನ್ನುವ ಭರವಸೆ ಇದೆ ಅಂತ ಅವರು ತಿಳಿಸ್ಕೊಡ್ತಾರೆ. ಗುರೂಜಿಯವರ ವ್ಯಕ್ತಿತ್ವದ ಎತ್ತರ ಎಷ್ಟು ಅಂತ ಪರಿಚಯ ಆಗ್ತಕ್ಕಂಥ ಒಂದು ಪತ್ರ ನಮ್ಗಿಲ್ಲಿ ಸಿಗತ್ತೆ. ಭಾರತೀ ಕೃಷ್ಣ ತೀರ್ಥರು ಜಗದ್ಗುರು ಅವರು ಶಂಕರಾಚಾರ್ಯ ಪೀಠದ ಒಬ್ಬರು ಸ್ವಾಮಿಗಳು, ಅವರು ತಮ್ಮ ಉತ್ತರಾಧಿಕಾರಿ ಯಾರಿರಬೇಕು ಅಂತ ಬರೆದಂಥ ಪತ್ರದಲ್ಲಿ ಗುರೂಜಿಯವರ ಹೆಸರನ್ನ ಉಲ್ಲೇಖ ಮಾಡಿರ್ತಾರೆ. ಅದು ಗುರೂಜಿಯವ್ರಿಗೆ ಗೊತ್ತಾಗತ್ತೆ. ವಾಪಸ್ ಗುರೂಜಿಯವರು ಅದಕ್ಕೆ ಉತ್ತರ ಬರೆದು ಅತ್ಯಂತ ಸವಿನಯವಾಗಿ ಅದನ್ನ ಅವರು ತಮ್ಮ ನಿರಾಕರಣೆಯನ್ನು ಹೇಳ್ತಾರೆ. ಅಂದ್ರೆ ಗುರೂಜಿಯವ್ರಿಗೆ ಆ ಸಾಮರ್ಥ್ಯ ಇತ್ತು, ಆದರೆ ಅವರ ವಿನಯ ನೋಡಿ, ಆ ಪೀಠದಲ್ಲಿ ಆರೂಢನಾಗುವ ಬಯಕೆ ನನ್ನ ಮನಸ್ಸಿನಲ್ಲಿ ಎಂದೂ ಉತ್ಪನ್ನವಾಗಲಿಲ್ಲ ಮತ್ತು ಇಂದಿಗೂ ಅಂತ ಇಚ್ಛೆ ನನಗಿಲ್ಲ. ಇದನ್ನು ವಿನಯಪೂರ್ವಕವಾಗಿ ತಿಳಿಸುವ ಸಲುವಾಗಿ ಈ ಪತ್ರ ಬರೆಯುತ್ತಿದ್ದೇನೆ. ಜಗದ್ಗುರು ಪೀಠಾರೋಹಣ ಮಾಡಲು ಅವಶ್ಯಕವಾದ ಪಾಂಡಿತ್ಯ, ವೈರಾಗ್ಯ, ತಪಶ್ಚರ್ಯೆ ಇವೇ ಮುಂತಾದ ಗುಣಗಳು ನನ್ನಲ್ಲಿಲ್ಲ. ಅಂತ ಗುಣಗಳಿರುವ ಯಾರಾದರೂ ಮಹಾತ್ಮರೇ ಇಡೀ ವಿಶ್ವಕ್ಕೆ ಶ್ರದ್ಧೇಯರಾದ ಈ ಜಗದ್ಗುರು ಪೀಠವನ್ನು ಅಲಂಕರಿಸಲು ಅರ್ಹರು. ಈ ರೀತಿ ಸಂತ ಸಜ್ಜನರಿಗೆ ಪತ್ರ ಅನ್ನುವ ಒಂದು ಭಾಗದಲ್ಲಿ ಈ ರೀತಿ ಅನೇಕ ಸ್ವಾರಸ್ಯಗಳು ನಮ್ಮ ಗಮನಕ್ಕೆ ಬರುತ್ತೆ. ಎರಡನೇ ಪ್ರಕರಣದಲ್ಲಿ ವಿದೇಶದಲ್ಲಿ ನೆಲೆಸಿರುವ ಬಂಧುಗಳಿಗೆ ಪತ್ರ ಅನ್ನೋದು. ವಿದೇಶ ಅಂತ ಹೇಳಿದ್ರೆ ಬರ್ಮಾ, ಇಂಗ್ಲೆಂಡ್, ಈಸ್ಟ್ ಆಫ್ರಿಕಾದ ಕೆನ್ಯಾ, ದಕ್ಷಿಣ ಆಫ್ರಿಕಾ, ಅಮೇರಿಕಾ, ಜರ್ಮನಿ, ಹೀಗೆ 10 ದೇಶಗಳಲ್ಲಿ ನೆಲೆಸಿರ್ತಕ್ಕಂತಹ ಕೆಲವು ಸ್ವಯಂ ಸೇವಕರು, ಕೆಲವು ಅನ್ಯ ಸಂಸ್ಥೆಯ ಪ್ರಮುಖರು, ಹಿತೈಷಿಗಳು, ಅವರೊಂದಿಗೆ ಇವರ ಒಂದು ಸಂವಹನ ನಡೀತಾ ಇತ್ತು. ಅದರ ವಿಷಯಗಳನ್ನು ನೋಡಿದ್ರೆ ನಮಗೆ ಅದರ ಒಂದು ಸಣ್ಣ ಪರಿಚಯ ಆಗತ್ತೆ. ನಾವು ನಮ್ಮ ಸಂಸ್ಕೃತಿ ದೀಪವನ್ನ ಬೆಳಗಿಸೋಣ, ಭಾರತೀಯ ಮಾನವ ಧರ್ಮದ ಸಂಸ್ಕಾರವನ್ನು ಹರಡಿ ಸ್ವತ್ವದ ರಕ್ಷಣೆ ಮಾಡಿಕೊಳ್ಳೋಣ. ವಿದೇಶಗಳಲ್ಲಿ ಭಾರತೀಯರ ಕರ್ತವ್ಯಗಳು, ಈ ರೀತಿ ವಿದೇಶದಲ್ಲಿ ನೆಲೆಸಿರ್ತಕ್ಕಂತಹ ಭಾರತದ ಮೂಲದವರು ಅಲ್ಲಿ ಹೇಗೆ ನಡ್ಕೊಳ್ಬೇಕು, ಅಲ್ಲಿಯೂ ಹೇಗೆ ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸುಗಂಧವನ್ನ ಹೇಗೆ ಹರಡಬಹುದು ಇತ್ಯಾದಿಗಳೆಲ್ಲ ಅವರು ತಮ್ಮ ಪತ್ರಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಅನೇಕ ಸ್ವಯಂ ಸೇವಕರಿಗೆ ಪತ್ರ ಅದನ್ನು ಬರೆದಿದ್ದಾರೆ. ಬಹಳ ಒಂದು ವಿಶಿಷ್ಟವಾದ ಪತ್ರಗಳು. ವಿಷ್ಣು ಶ್ರೀಧರ ವಾಕಣ್ಕರ್
ಸಂಸ್ಕಾರ ಭಾರತೀಯ ಬಹಳ ದೊಡ್ಡ ಪ್ರಮುಖರು, ಅವರಿಗೆ ಬರೆದಂಥ ಪತ್ರ. ಅದೇ ರೀತಿ ಶಂಕರ್ರಾವ್ ತತ್ವವಾದಿ ಅಂತೇಳಿ ದೀರ್ಘಕಾಲ ವಿದೇಶಗಳಲ್ಲಿ ಅವರು ಸಂಘ ಕಾರ್ಯವನ್ನು ಮಾಡಿದಂಥವರು. ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ, ಹೀಗೆ ಅನೇಕ ಪ್ರಮುಖರಿಗೆ ವಿದೇಶದ ಕಾರ್ಯದ ದೃಷ್ಟಿಯಿಂದ ಬರೆದಂಥ ಪತ್ರಗಳು. ಟ್ರಿನಿಡಾಡ್ ಅಲ್ಲಿನ ಶಂಭುನಾಥ ಕಪಿಲ್ ದೇವ್ ಅನ್ನೋರು ಗುರೂಜಿಯವರೊಂದಿಗೆ ಸಂಪರ್ಕ ಮಾಡಿ ಹೇಗೆ ಭಾರತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ, ಅದೇ ರೀತಿ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರಿಗೂ ಇದರ ಅವಶ್ಯಕತೆ ಇದೆ ಅಂತ ಚರ್ಚೆ ಮಾಡಿ ಗುರೂಜಿಯವರ ಮಾರ್ಗದರ್ಶನ ಪಡೆದು ಅಲ್ಲಿ ಇದೇ ರೀತಿಯ ಚಟುವಟಿಕೆ ಶುರು ಮಾಡ್ತಾರೆ. ಇವತ್ತು 40ಕ್ಕೂ ಹೆಚ್ಚು ದೇಶಗಳಲ್ಲಿ ಹಿಂದೂ ಸ್ವಯಂ ಸೇವಕ್ ಸಂಘ್ HSS ಹೆಸರಿನಲ್ಲಿ ಏನು ನಡೀತಾ ಇದೆ, ಇದರ ಬೀಜಾಂಕುರ ಗುರೂಜಿಯವರ ಒಂದು ಮಾರ್ಗದರ್ಶನ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪತ್ರ ವ್ಯವಹಾರಗಳು ಈ ಒಂದು ಭಾಗದಲ್ಲಿ ನಾವು ನೋಡಬಹುದು. ಹಿಂದೂ ಮತ್ತೆ ಬೌದ್ಧ ಅನ್ನೋದು ಹಿಂದೂಗೆ ಸೇರಿದಲ್ಲ, ಹಿಂದೂ ಧರ್ಮಕ್ಕೆ ಸೇರಿದ್ದಲ್ಲ ಅನ್ನುವ ಚರ್ಚೆ ಇವತ್ತಿಗೂ ನಡೀತಾ ಇದೆ. ಹಾಗೂ ಅದು ನಡೀತಿತ್ತು. ಗುರೂಜಿಯವರು ಅದಕ್ಕೆ ಕೊಟ್ಟಂತ ಒಂದು ವಿಚಾರ ನಮಗೆ ಒಂದು ಪತ್ರದಲ್ಲಿ ಸಿಗತ್ತೆ. 1955ನೇ ಇಸ್ವಿಯಲ್ಲಿ ಪ್ರಭುಲಾಲ್ ಅನ್ನೋರು ಇವತ್ತಿನ ಏನು ಮಯನ್ಮಾರ್ ರಂಗೂನ್ನಲ್ಲಿ ಅವರು ಇರ್ತಾರೆ. ಬೌದ್ಧ ಮತ ನಮ್ಮ ಧರ್ಮದ್ದೇ ಒಂದು ಅಂಗವಾಗಿದೆ. ವೇದ ಪ್ರಾವೀಣ್ಯವನ್ನು ಒಪ್ಪಿಕೊಳ್ಳದಿದ್ದ ಮಾತ್ರಕ್ಕೆ ಅವರ ಭಾರತೀಯತೆ ಅಳಿಸಿ ಹೋಗುವುದಿಲ್ಲ. ವೇದವನ್ನು ಒಪ್ಪದ ಆದರೆ ವಿಶಾಲ ಹಿಂದೂ ಧರ್ಮದ ಸಾತ್ವಿಕ ಗುಣಗಳನ್ನು ಅಳವಡಿಸಿಕೊಂಡು ನಿರಾಕಾರ ಅಥವಾ ಶೂನ್ಯದ ಉಪಾಸನೆ ಮಾಡುವ ಇನ್ನಿತರರೂ ಅಲ್ಲಿದ್ದಾರೆ. ಹಾಗೆಯೇ ಬೌದ್ಧ ಮತವು. ಅಂದ್ರೆ ಬೌದ್ಧ ಮತ ಅದು ವೇದವನ್ನ ಒಪ್ಪಿಲ್ದೇ ಇರ್ಬೋದು, ಅದು ಅವೈದಿಕ, ಅರೆ ಅಹಿಂದೂ ಅಲ್ಲ ಅನ್ನುವ ವಿಚಾರವನ್ನ ಗುರೂಜಿಯವರು ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಈ ಪತ್ರದಲ್ಲಿ ತಿಳಿಸಿದ್ದನ್ನು ನಾವು ಗಮನಿಸಬಹುದು. 3ನೇ ಭಾಗದಲ್ಲಿ ಪ್ರಮುಖ ನಾಯಕರಿಗೆ ಬರೆದ ಪತ್ರಗಳಿದೆ. ಆ ಪ್ರಮುಖ ನಾಯಕರು ಯಾರು ಅಂತಂದರೆ ಬಾಬು ರಾಜೇಂದ್ರ ಪ್ರಸಾದ್, ಪುರುಷೋತ್ತಮ್ ದಾಸ್ ಟಂಡನ್, ಗೋವಿಂದ ವಲ್ಲಭ ಪಂತ್, ಮೊರಾರ್ಜಿ ದೇಸಾಯಿ, ಶ್ಯಾಮಾ ಪ್ರಸಾದ್ ಮುಖರ್ಜಿ, ಭಿಕ್ಷು ಚಮನ್ ಲಾಲ್, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಂಡಿತ್ ನೆಹರು, ಹೀಗೆ ಆಗಿನ ಕಾಲದ ಎಲ್ಲ ದೊಡ್ಡ ನಾಯಕರ ಜೊತೆ ಇವರ ಒಂದು ಸಂವಹನ ಸಂಪರ್ಕ ನಿರಂತರವಾಗಿರ್ತಾ ಇತ್ತು. ಅದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬರೆದಂಥ ಒಂದು ಪತ್ರದ ಉಲ್ಲೇಖ ಮಾಡಬೇಕು. ಆಗ ಸಂದರ್ಭ ಏನಂದರೆ ಪಂಜಾಬ್ನಲ್ಲಿ ಒಂದು ಸಮಸ್ಯೆ ಆಗಿರುತ್ತೆ. ಹಿಂದೂ ಸಿಖ್ ವಿಷಯವಾಗಿ ಒಂದು ಸ್ಥಳೀಯವಾಗಿ ಒಂದು ಸಮಸ್ಯೆ ಉಲ್ಬಣ ಆಗ್ತಾ ಇರುತ್ತೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಗೃಹ ಮಂತ್ರಿಗಳಾಗಿರ್ತಾರೆ. ಅವ್ರಿಗೆ ಇವರು ಬರೆದಂಥ ಪತ್ರದಲ್ಲಿ ಇವರು ಹೇಳುವಂಥ ವಿಷಯ ನೋಡಿ, ಅಲ್ಲಿ ಬುದ್ಧ ಮತ್ತೆ ಹಿಂದೂ, ಬೌದ್ಧ ಮತ್ತೆ ಹಿಂದೂ ಬಗ್ಗೆ ನೋಡಿದ್ವಿ. ಇಲ್ಲಿ ಅದೇ ರೀತಿ ಸಿಖ್ ಮತ್ತೆ ಹಿಂದೂ, ಸಿಖ್ಖರು ಹಿಂದೂಗಳಲ್ಲ ಅನ್ನುವ ಬ್ರಿಟಿಷರು ಮಾಡಿದಂತಹ ಒಂದು ಡಿವೈಡ್ ಅಂಡ್ ರೂಲ್ ನ್ಯಾರೇಟಿವ್ ಅದು ಇವತ್ತಿಗೂ ಮುಂದುವರ್ಕೊಂಡು ಬಂದಿದೆ. ಗುರೂಜಿಯವರು ಹೇಳ್ತಾರೆ ಇಲ್ಲಿ, ಸಿಖ್ ಮತ್ತೆ ಹಿಂದೂ ಎಂಬ ಭೇದ ಭಾವ ನಿರ್ಮಾಣ ಮಾಡುವ ಶಬ್ದ ಪ್ರಯೋಗಗಳನ್ನು ಸರ್ವಥಾ ತ್ಯಜಿಸಿ. ಗೃಹ ಮಂತ್ರಿಗಳಿಗೆ ಇವರು ಮಾಡ್ತಾ ಇರ್ತಕ್ಕಂಥ ಆಗ್ರಹ. ಹಿಂದೂ ಶಬ್ದದಲ್ಲಿ ಶೈವ, ವೈಷ್ಣವ, ಜೈನ, ಬೌದ್ಧ, ಸಿಖ್, ಆರ್ಯ ಸಮಾಜ ಮುಂತಾದ ಎಲ್ಲದರ ಅಂತರ್ಭಾವವಿದೆ ಎಂಬ ತಥ್ಯಕ್ಕೆ ಅನುಗುಣವಾಗಿಯೇ ಮಾತಾಡುವಾಗ, ಬರೆಯುವಾಗ ಜಾಗರೂಕತೆಯಿಂದ ಉಪಯೋಗಿಸುವ ದಕ್ಷತೆಯನ್ನು ನಮ್ಮ ಎಲ್ಲ ಕಾರ್ಯ ಮಾಡುವ ಮಹಾನುಭಾವರು ವ್ಯವಹಾರದಲ್ಲಿ ಪ್ರಯತ್ನಿಸಲಿ ಎಂದು ನನ್ನ ಪ್ರಾರ್ಥನೆ. ಅಂದರೆ ಹಿಂದೂ ಶಬ್ದ ಅಂದರೆ ಸರ್ವ ಸಮಾವೇಶಗೊಳ್ತಕ್ಕಂಥ ಒಂದು ಶಬ್ದ ಅದು ಅನ್ನುವ ಒಂದು ಸ್ಪಷ್ಟೀಕರಣವನ್ನು ಇವರು ಈ ಪತ್ರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಡ್ತಾರೆ. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ಪಾಕಿಸ್ತಾನ್ ಯುದ್ಧದ ನಂತರ ಅವರು ತಾಷ್ಕೆಂಟ್ಗೆ ಹೊರಟಾಗ ಇವರು ಒಂದು ದೀರ್ಘವಾದಂಥ ಪತ್ರ ಬರೀತಾರೆ. ತಾಷ್ಕೆಂಟ್ಗೆ ತೆರಳುವ ಮೊದಲು ಪ್ರಧಾನಮಂತ್ರಿಯವರಿಗೆ ಬರೆದ ಪತ್ರ. ಅಂದರೆ ಭಾರತ ಪಾಕಿಸ್ತಾನ ಯುದ್ಧ ನಡೆದಿದೆ, ಆ ಒಂದು ಒಪ್ಪಂದಕ್ಕಾಗಿ ತಾಷ್ಕೆಂಟ್ ಅಂದರೆ ಈಗಿನ ರಷ್ಯಾದ ಭಾಗದಲ್ಲಿ ಅವರು ಸೇರಬೇಕು ಅಂತ ನಿಶ್ಚಯ ಆಗಿದೆ. ಅಂದರೆ ಇದೊಂದು ಸರಿಯಾದಂಥ ಅವಕಾಶ, ಪಾಕಿಸ್ತಾನಕ್ಕೆ ನಾವು ರಾಜಿ ಆಗಬಾರ್ದು ಅಂತ ಇವರು ತುಂಬ ಕಡಾಖಂಡಿತವಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ಸ್ಪಷ್ಟವಾಗಿ ಬರೀತಾರೆ.
ನೋಡಿ, ಇತ್ತೀಚೆಗೆ ನಡೆದಂಥ ಘಟನೆಗೂ ನಾವು ಹೋಲಿಸ್ಕೋಬಹುದು. 1947ರಿಂದ ಯಾವುದೇ ಒಪ್ಪಂದದ ಒಂದೇ ಒಂದು ಷರತ್ತನ್ನು ಪಾಕಿಸ್ತಾನ ಪಾಲಿಸಿದ ಉದಾಹರಣೆಗಳು ನೆನಪಾಗುತ್ತಿಲ್ಲ. ಭಾರತವಂತೂ ತನ್ನ ಕಡೆಯಿಂದ ಪ್ರತಿಯೊಂದು ಒಪ್ಪಂದದ ಪ್ರತಿಯೊಂದು ಷರತ್ತನ್ನು ಒಪ್ಪಿ ಹಣ ನೀರು ಎಲ್ಲವನ್ನೂ ಪಾಕಿಸ್ತಾನಕ್ಕೆ ಕೊಡುತ್ತಲೇ ಇದೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಆದಾಗ ಸಿಂಧೂ ನದಿಯ ಒಂದು ಹರಿವನ್ನ ತಡೆ ಮಾಡಿದ್ದು ನಾವು ಗಮನಿಸ್ಬೋದು. ಅಂದ್ರೆ ಯಾರು ಭಾರತದ ವಿರುದ್ಧ ನಿರಂತರವಾಗಿ ಪಿತೂರಿಯನ್ನ ಮಾಡ್ತಾರೆ ಅವ್ರಿಗೆ ನಾವು ಹಣವನ್ನು ಕೊಡ್ತಾ ಇವಿ, ನೀರನ್ನು ಬಿಡ್ತಾ ಇವಿ, ಇದು ತಪ್ಪು ಅಂತ ಆಗ್ಲೇ ಗುರೂಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬರೆದು ಕಳಿಸಿದ್ರು. ಅಂದ್ರೆ ನಾವು ಯಾವುದೇ ಕಾರಣಕ್ಕೆ ರಾಜಿ ಆಗಬಾರ್ದು, ಅನ್ಯಾಯದೊಂದಿಗೆ ನಮ್ಮ ನಿಲುವಿಗೆ ತಕ್ಕಂತೆ ಅವರು ಬಾಗಬೇಕು ಅನ್ನುವ ಒಂದು ಅತ್ಯಂತ ಕಠೋರ ಶಬ್ದಗಳಲ್ಲಿ ತಮ್ಮ ವಿಚಾರವನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಇವರು ತಿಳಿಸ್ತಾ ಇದ್ರು. ಪ್ರಮುಖ ನಾಯಕರ ಜೊತೆ ಇವರ ಒಂದು ನಿರ್ಭೀತಿಯಿಂದ ಯಾವ ರೀತಿ ಒಂದು ವಿಚಾರ ವಿನಿಮಯ ಆಗ್ತಾ ಇತ್ತು, ಇವರ ಮಾತನ್ನ ತಿಳಿಸ್ತಾ ಇದ್ರು ಅನ್ನೋಕ್ಕೆ ಮತ್ತೊಂದು ಪತ್ರ ಉದಾಹರಣೆ ಕೊಡಬೇಕು. ಇವರು ಗುರೂಜಿಯವರು ನೇಪಾಳಕ್ಕೆ ಹೋಗಿರ್ತಾರೆ, ಪಶುಪತಿನಾಥನ ದರ್ಶನ ಮಾಡಿ, ಅದಾದ್ಮೇಲೆ ನೇಪಾಳದ ಮಹಾರಾಜನ ಭೇಟಿ ಮಾಡಿ ಅಲ್ಲಿಂದ ವಾಪಸ್ ಬಂದ ನಂತರ ನೆಹರು ಅವ್ರಿಗೆ ಪತ್ರ ಬರೀತಾರೆ. ಆ ಪತ್ರದಲ್ಲಿ ಈ ರೀತಿ ಹೇಳ್ತಾರೆ: ಭಾರತದ ಜನರೊಂದಿಗೆ ಯುಗ ಯುಗಗಳಿಂದ ನಡೆದು ಬಂದಿರುವ ಒಂದು ಗರಿಷ್ಠ ಆತ್ಮೀಯ ಸಂಬಂಧವಿದೆ. ಯಾವುದಕ್ಕೆ? ಭಾರತ ಮತ್ತು ನೇಪಾಳಕ್ಕೆ ಯುಗ ಯುಗಗಳ ಸಂಬಂಧ ಇದೆ. ಈಗ ಬ್ರಿಟಿಷರು ಬಂದರು, ಅದು ಮರ್ಜರ್ ಸಮಯದಲ್ಲಿ ಅದು ಪ್ರತ್ಯೇಕವಾಗೊಳಿತು. ಹಂಗೆ ನೋಡೋಕೋದ್ರೆ ನೇಪಾಳ ಭಾರತದಲ್ಲಿ ವಿಲೀನ ಆಗ್ತೀವಿ ಅಂತ ನೆಹರೂರಿಗೆ ಪತ್ರವೂ ಬರೆದಿದ್ರು. ಹೇಗೆ ಅನೇಕ ರಾಜ್ಯಗಳ ನಿರ್ಮಾಣ ಆಗಿದೆ, ಅದೇ ರೀತಿ ನೇಪಾಳವೂ ಒಂದು ರಾಜ್ಯ ಮಾಡಿಕೊಳ್ಳಿ ಅಂತ ಕೇಳ್ಕೊಂಡಿದ್ರು. ಆದರೆ ನಮ್ಮ ನಾಯಕತ್ವ ಸರಿಯಾದ ನಿರ್ಧಾರ ತಗೊಳ್ಳದೇ ಇದ್ದರಿಂದ ಇವತ್ತಿಗೂ ಅದು ಪ್ರತ್ಯೇಕ ದೇಶವಾಗಿದೆ. ಆದರೆ ಇವರು ಅಲ್ಲಿನ ಮಹಾರಾಜರನ್ನು ಭೇಟಿ ಮಾಡಿ ಅವ್ರಿಗೆ ಭಾರತದ ಬಗ್ಗೆ ಇರತಕ್ಕಂಥ ಒಂದು ಗೌರವ, ಅಭಿಮಾನ, ಹಾಗಾಗಿ ಸಂಬಂಧನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ನೆಹರು ಅವ್ರಿಗೆ ಅವರು ಪತ್ರ ಬರೀತಾರೆ. ಮುಂದೆ ಅವ್ರು ಹೇಳ್ತಾರೆ, ಗುರೂಜಿಯವರು ಅವರಿಗೆ ಅಂದ್ರೆ ನೇಪಾಳದವರಿಗೆ ಚೀನಾದ ಬಗ್ಗೆ ಕಡಿಮೆ ಆಕರ್ಷಣೆ ಇದೆ ಮತ್ತು ಅಂತಾರಾಷ್ಟ್ರೀಯ ವಿಸ್ತಾರವಾದದ ಸಾಮ್ಯವಾದದ ಬಗ್ಗೆ ಅವರ ಪ್ರೇಮ ಇನ್ನೂ ಕಡಿಮೆ ಇದೆ. ಅಂದ್ರೆ ತುಂಬಾ ಮುಂಚೆಯೇ ಮುಂದೆ ಆಗಬಹುದಾದಂಥ ಅಪಾಯಗಳನ್ನ ಗುರುತಿಸ್ತಕ್ಕಂತಹ ಒಂದು ರೀತಿಯ ಜಿಯೋಪಾಲಿಟಿಕ್ಸ್ ಅದರ ಒಂದು ಅಪ್ಡೇಟು ಗುರೂಜಿಯವ್ರಿಗೆ ಎಷ್ಟಿತ್ತು ಅಂತ ಈ ರೀತಿಯ ಒಂದು ಪತ್ರಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಹೀಗೆ ಒಂದೊಂದು ಭಾಗದಲ್ಲಿ, 4ನೇ ಭಾಗದಲ್ಲಿ ಅನ್ಯ ಮತಾನುಯಾಯಿಗಳಿಗೆ ಬರೆದ ಪತ್ರ, ಪಾರ್ಸಿ ಅಥವಾ ಮುಸಲ್ಮಾನ್ ನಾಯಕರಿಗೆ ಬರೆದಂಥ ಪತ್ರಗಳಲ್ಲಿ ಬರುತ್ತೆ. 5ನೇ ಭಾಗದಲ್ಲಿ ಮಾತಾ ಭಗಿನಿಯರಿಗೆ ಬರೆದಂತಹ ಪತ್ರಗಳು, 6ನೇ ಭಾಗದಲ್ಲಿ ಪ್ರಬುದ್ಧ ಜನರಿಗೆ ಬರೆದಂತಹ ಪತ್ರಗಳು, 7ನೇ ಭಾಗದಲ್ಲಿ ಸಾಮಾಜಿಕ ಸಂಸ್ಥೆಗಳ ಕಾರ್ಯಕರ್ತರಿಗೆ ಬರೆದ ಪತ್ರಗಳು. ಹೀಗೆ ಸುಮಾರು 350 ಪುಟಗಳ ಈ 7ನೇ ಸಂಪುಟದಲ್ಲಿ 7 ಭಾಗಗಳಲ್ಲಿ ಸುಮಾರು 565ಕ್ಕೂ ಅಷ್ಟು ಪತ್ರಗಳು ಇಲ್ಲಿ ಸಂಕಲನಗೊಂಡಿದೆ. ಹೀಗೆ ಈ ಒಂದು ಸಂಪುಟವನ್ನು ನಾವು ನೋಡಿದಾಗ ರಾಷ್ಟ್ರಾಧ್ಯಕ್ಷರಿಂದ ಹಿಡಿದು ಒಬ್ಬ ಸಾಮಾನ್ಯ ಪ್ರಜೆಯ ತನಕ ಅಥವಾ ಒಂದು ಗ್ರಾಮೀಣ ಒಂದು ನಾಯಕರ ತನಕ, ಜಗದ್ಗುರುಗಳು ಮಠಾಧೀಶರಿಂದ ಒಬ್ಬ ಸಾಮಾನ್ಯ ಆಧ್ಯಾತ್ಮಿಕ ಜಿಜ್ಞಾಸು ತನಕ, ದೊಡ್ಡ ದೊಡ್ಡ ಸಂಸ್ಥೆಯ ಪ್ರಮುಖರಿಂದ ಹಿಡಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ತನಕ ಎಲ್ಲರೊಡನೆ ಇವರ ಒಂದು ಒಡನಾಟ ಪತ್ರಗಳ ಮೂಲಕ ನಿರಂತರವಾಗಿ ಚಾಲ್ತಿಯಲ್ಲಿತ್ತು ಅಂತ ನಾವು ಗಮನಿಸಬಹುದು. ಇಷ್ಟು ದೊಡ್ಡ ಒಂದು ಸಮಾಜದ ಜೊತೆಗೆ ಪ್ರಮುಖರ ಜೊತೆ ಅವ್ರಿಗಿದ್ದಂತಹ ಆ ಜೀವಂತ ಸಂಬಂಧ ಒಂದು ರೀತಿ ಅತುಲ್ಯ, ನಭೂತೋ ನಭವಿಷ್ಯತಿ ಅಂತ ಹೇಳಬಹುದು. ಹಿಂದೆಂದೂ ಈ ರೀತಿಯ ನಾವು ಇಷ್ಟು ವ್ಯಾಪಕ ಪ್ರಮಾಣದ ಒಂದು ಪತ್ರ ಮುಖೇನ ಒಂದು ಸಂಪರ್ಕ ಇಟ್ಕೊಳ್ಳುವಂಥದ್ದು ನಾವು ನೋಡಿಲ್ಲ. ನಭವಿಷ್ಯತಿ ಕೂಡ ಹೌದು. ಈ ಪತ್ರಗಳನ್ನು ನಾವು ಅವಲೋಕನ ಮಾಡಿದಾಗ ವಿಷಯಗಳ ವಿಸ್ತಾರ, ಅದೆಷ್ಟು ವಿಚಾರಗಳ ಕುರಿತಾಗಿ ಗುರೂಜಿಯವರಿಗೆ ಒಂದು ತಲಸ್ಪರ್ಶಿ ಜ್ಞಾನ ಇತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ.
ತತ್ವಜ್ಞಾನದಿಂದ ವಿಜ್ಞಾನದವರೆಗೆ, ಸಮಾಜ ವಿಜ್ಞಾನದಿಂದ ಜಿಯೋಪಾಲಿಟಿಕ್ಸ್ ತನಕ ಎಲ್ಲ ವಿಷಯಗಳ ಕುರಿತಾಗಿ ಅವರ ಒಂದು ತಿಳುವಳಿಕೆಯೂ ಇತ್ತು. ಅವರು ಅದನ್ನ ಅತ್ಯಂತ ಸರಳವಾಗಿ, ಸ್ಪಷ್ಟವಾಗಿ, ನಿರ್ಭೀಡೆಯಿಂದ ಅದನ್ನ ಮುಂದೆ ಇಡ್ತಾ ಇದ್ರು. ಇದರೊಂದಿಗೆ ಅವರ ಒಂದು ವ್ಯಕ್ತಿತ್ವದ ಔನ್ನತ್ಯ ನಮಗೆ ಪರಿಚಯ ಆಗತ್ತೆ. ಇಡೀ ಅವರ ಒಂದು ಸಂವಹನದಲ್ಲಿ ನಾವು ಗಮನಿಸಿದ್ರೆ ರಾಷ್ಟ್ರ ಸರ್ವೋಪರಿ, ನಮ್ಮ ರಾಷ್ಟ್ರವೇ ಎಲ್ಲಕ್ಕಿಂತ ಮೇಲಿರಬೇಕು ಅನ್ನುವ ಮಾತು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ರಾಷ್ಟ್ರಾಯ ಸರ್ವಂ, ರಾಷ್ಟ್ರಕ್ಕಾಗಿಯೇ ಎಲ್ಲೋ ಅನ್ನುವ ಒಂದು ವಿಚಾರ ಅಲ್ಲಿ ನಮಗೆ ಗೋಚರವಾಗತ್ತೆ. ಹೀಗೆ ಗುರೂಜಿಯವರ ಒಂದು ವ್ಯಕ್ತಿತ್ವದ ದರ್ಶನ ಈ ಸಂಪುಟದಲ್ಲಿ ಅವರ ಪತ್ರಗಳ ಮೂಲಕ ನಮಗೆ ಪರಿಚಯ ಆಗತ್ತೆ. ನಾವೆಲ್ಲರೂ ಕೂಡ ಸಮಯ ಮಾಡಿಕೊಂಡು ಈ ಗುರೂಜಿ ಸಮಗ್ರ ಸಂಪುಟಗಳನ್ನ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಪರಂ ವೈಭವನ್ನೇತುಮೇತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿಷಾ ತೇ ಭೃಶಂ. भारत माता की जय.